ಬೆಂಗಳೂರಿನ ಅನಧಿಕೃತ ಶಾಲೆಗೆ ಶಿಕ್ಷಣ ಇಲಾಖೆ ನೋಟಿಸ್ ಕೊಟ್ಟಿದೆ. ಯೂರೋ ಸ್ಕೂಲ್ ಕರ್ಮಕಾಂಡವನ್ನ ಬಯಲು ಮಾಡಿತ್ತು ನಿಮ್ಮ ಸಂಪೂರ್ಣ ನ್ಯೂಸ್. ಇದೀಗ ಯೂರೋ ಸ್ಕೂಲ್ಗೆ ಶಾಲಾ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಜಾರಿಯಾಗಿದೆ. ಜಾಹೀರಾತು ನೀಡಿ ಪೋಷಕರಿಂದ ಫೀಸ್ ವಸೂಲಿ ಮಾಡ್ತಿತ್ತು ಈ ಯೂರೋ ಶಾಲೆ. ಅನಧಿಕೃತವಾಗಿ ಶಾಲೆಯ ದಾಖಲಾತಿ ಶುಲ್ಕ ಪಡೆದು ಮಹಾ ಮೋಸವನ್ನ ಮಾಡಿತ್ತು. ಶಾಲೆಯ ವಂಚನೆ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ 3 ಪ್ರತ್ಯೇಕ ಕೇಸ್ಗಳು ದಾಖಲಾಗಿದ್ವು. ಕೇಸ್ ದಾಖಲಾಗ್ತಿದ್ದಂತೆ ಎಚ್ಚೆತ್ತುಕೊಂಡಿದೆ ಶಿಕ್ಷಣ ಇಲಾಖೆ. ಅನಧಿಕೃತ ಯೂರೋ ಸ್ಕೂಲ್ ಮುಚ್ಚಲು ಸರ್ಕಾರದಿಂದ ಆದೇಶ ಪ್ರಕಟವಾಗಿದೆ. ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಕ್ರಮ ಜರುಗಿಸಲು ಸೂಚನೆ ಕೊಟ್ಟಿದೆ. ಇದು ನಿಮ್ಮ ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ರಾಜ್ಯದಲ್ಲಿ ಅನಧಿಕೃತ ಶಾಲೆಗಳ ಹಾವಳಿ ಹೆಚ್ಚಾಗ್ಬಿಟ್ಟಿತ್ತು. ಶಾಲೆಗೆ ಯಾವುದೇ ಅನುಮತಿ ಪಡೆಯದೆ ಒಂದು ಯೂರೋ ಸ್ಕೂಲ್ ಅಂದ್ರೆ ಬೆಂಗಳೂರಿನ ಸರ್ಜಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ ತಿಪ್ಪಸಂದ್ರದ ಗುಂಜೂರಿನಲ್ಲಿರೋ ಯೂರೋ ಸ್ಕೂಲ್ ಇದೇ ರೀತಿಯ ಒಂದು ಆರೋಪ ಈ ಸ್ಕೂಲ್ ಮೇಲೆ ಕೇಳಿ ಬಂದಿತ್ತು. ಅದೇನಂದ್ರೆ ಜಾಹೀರಾತು ತೋರಿಸಿ ಪೋಷಕರಿಂದ ಮಕ್ಕಳನ್ನ ಶಾಲೆಗೆ ಸೇರಿಸುವಂತೆ ಪೀಡಿಸಿ ಅವರಿಂದ ದಾಖಲಾತಿ ಶುಲ್ಕವನ್ನ ಪಡೆದು ಶುಲ್ಕ ಪಡೆದ ನಂತರ ಯಾವುದೇ ರೀತಿಯ ಶಾಲೆ ನಡೆಸಲು ದಾಖಲಾತಿ ಇಲ್ಲದೆ ಇರೋದು ಬಯಲಿಗೆ ಬಂದಿತ್ತು. ಈ ಬಗ್ಗೆ ನಿಮ್ಮ ಸಂಪೂರ್ಣ ನ್ಯೂಸ್ ಕೂಡ ವರದಿ ಮಾಡಿತ್ತು. ಅನಧಿಕೃತವಾಗಿ ಶಾಲೆಯನ್ನ ನಡೆಸ್ತಾ ಇದ್ದಾರೆ, ಜೊತೆಗೆ ಫೀಸ್ ವಸೂಲಿ ಮಾಡಿಬಿಟ್ಟು ದಾಖಲಾತಿಯನ್ನ ತೋರಿಸದೆ ಪೋಷಕರಿಗೆ ವಂಚನೆ ಮಾಡಿದ್ದಾರೆ ಅಂತೇಳಿ ಸಂಪೂರ್ಣ ನ್ಯೂಸ್ ಒಂದು ವಿಸ್ತೃತ ವರದಿಯನ್ನ ಪ್ರಕಟಗೊಳಿಸಿತ್ತು. ಇದರಿಂದ ಶಾಲೆಗೆ ಮಕ್ಕಳನ್ನ ಸೇರಿಸಿ ಮೋಸ ಹೋದಂತಹ ಪೋಷಕರು ಪೊಲೀಸ್ ಠಾಣೆ ಮೆಟ್ಲು ಸಹ ಏರಿದ್ರು. ಬಿಇಒಗೆ ಫಸ್ಟ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಆನಂತರ ಬಿಇಒ ಯಾವುದೇ ರೀತಿಯಾದಂತಹ ಕ್ರಮ ಜರುಗಿಸಲ್ಲ ಅಂತೇಳಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ 3 ಪ್ರತ್ಯೇಕ ಎಫ್ಐಆರ್ ಗಳನ್ನ ದಾಖಲಿಸಿದ್ರು. ಹೀಗಾಗಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಇದೀಗ ಶಾಲಾ ಆಡಳಿತ ಮಂಡಳಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಜೊತೆಗೆ ಅನಧಿಕೃತವಾಗಿ ಶಾಲೆಯನ್ನ ನಡೆಸ್ತಾ ಇದ್ದಂತಹ ಯಾರು ಆಡಳಿತ ಮಂಡಳಿ ಇದೆ ಅವರ ವಿರುದ್ಧ ಕ್ರಮ ಜರುಗಿಸಲೇಬೇಕು. ಜೊತೆಗೆ ಶಾಲೆಯನ್ನ ಬಾಗಿಲಾಕಬೇಕು, ಮುಚ್ಚಬೇಕು ಅಂತೇಳಿ ಆದೇಶ ಪ್ರಕಟ ಆಗಿದೆ. ಶಿಕ್ಷಣ ಇಲಾಖೆಯಿಂದ ಈ ಒಂದು ಆದೇಶ ಪ್ರಕಟ ಆಗಿರ್ತಕ್ಕಂಥದ್ದು. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಆನೇಕಲ್ ತಾಲೂಕಿನ ಶಿಕ್ಷಣಾಧಿಕಾರಿಗಳು ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅದು ಯಾರಿಗೆ ಅಂದ್ರೆ ಆರಕ್ಷಕ ಉಪನಿರೀಕ್ಷಕರು ಪೊಲೀಸ್ ಠಾಣೆ ಸರ್ಜಾಪುರ ಪೊಲೀಸ್ ಸ್ಟೇಷನ್ ಅವ್ರಿಗೆನೆ ಈ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಯೂರೋ ಸ್ಕೂಲ್ ಏನಿತ್ತು ಅನಧಿಕೃತವಾಗಿ ಶಾಲೆಯನ್ನ ನಡೆಸ್ತಾ ಇದ್ರು. ಈ ಒಂದು ಶಾಲೆಯಲ್ಲಿ ಜಾಹೀರಾತು ಪ್ರಕಟ ಮಾಡಿ ಪೋಷಕರಿಗೆ ವಂಚನೆ ಮಾಡಿ ದಾಖಲಾತಿ ಪ್ರಕ್ರಿಯೆಯನ್ನ ಪ್ರಾರಂಭಿಸಿರೋದು ದೃಢವಾಗಿದೆ. ಅಂದ್ರೆ ಇವರ ವಿರುದ್ಧ ಏನು ಆರೋಪ ಕೇಳಿ ಬಂದಿತ್ತು, ಆರೋಪ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಅನಧಿಕೃತ ಶಾಲೆಗಳು ಮುಚ್ಚದೆ ನಡೆಸುತ್ತಿರೋದು ಕಂಡು ಬಂದಿರೋದ್ರಿಂದ ಶಾಲೆ ಮುಚ್ಚಲು ಮತ್ತೆ ಜೊತೆಗೆ ಆಡಳಿತ ಮಂಡಳಿಯ ವಿರುದ್ಧ ನಿಯಮಾನುಸಾರ ಸಂಬಂಧಪಟ್ಟ ವ್ಯಾಪ್ತಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಗಿತ್ತು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು. ಜೊತೆಗೆ ಶಾಲೆಯನ್ನ ಮುಚ್ಚುವ ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಶಿಕ್ಷಣಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಆನೇಕಲ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಬಗ್ಗೆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇದು ಸಂಪೂರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು.